ಗುರು ಹೊಟ್ಟೆ ಗಿಟ್ಟು ಹಾವಿಗ್ ಮೊಟ್ಟೆ ಏನು ಇಲ್ವಲ್ಲ ಗುರು. ಅಯ್ಯ ನಿನ್ನ ಕೈನಲ್ಲಿ ಪುಂಗಿ ಬುಟ್ಟಿ ಲಾವ್ ಐತಲ್ಲ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಹಾವು ತೋರ್ಸಿ ಕಾಸಿಸ್ಕೊಳ ಕಾಲ ಯಾವಾಗ್ಲೂ ಹೊಂಟೈತ್ ಗುರು. ನೋಡು ಸಿಸಿಯಾ, ಈ ಜನಗಳಿಗೆ ಹಾವು ದೆವ್ವ ಎರಡನ್ ಕಂಡ್ರೆ ಭಯ. ಒಂದ್ ಕೆಲ್ಸ ಮಾಡು, ನೀ ಮನೆ ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಮನೆ ಒಳಗೆ ಹಾವು ಬಿಟ್ಬಿಡು. ನಾ ಮುಂದ್ಗಡೆಯಿಂದ ಬಂದ್ಬಿಟ್ಟು ಪುಂಗಿ ಊದಿ ನಾನು ಆವಿಡಿತೀನಿ ಅಂತ ಹೇಳ್ತೀನಿ. ಹಂಗ ಗುರು? ಕರಿ ಮುದ್ದೆ ಸುಮ್ಕೆ ಆಡಲೆ. ಏನ ಈ ಮನೇಲಿ ಬಿಡ್ಲಾ? ಏ ಬಾಬು ವಿಚಾರೇ ಹಾವಿಡಿತೀವಿ ಹಾವು ಬರ ಹೇಳಿ. ಏನಣ್ಣ? ಅಲ್ಲ ಕಣಯ್ಯ, ತರಕಾರಿ ಮಾರೋ ನೋಡಿದ್ದೀವಿ, ಹಾಲ್ ಮಾರೋ ನೋಡಿದ್ದೀವಿ, ಇದೇನಯ್ಯ ಹಾವಿಗೆ ಹಿಡಿತೀವಿ ಅಂತ ಬರ್ತಾ ಇದೀಯಾ? ಅಣ್ಣ ನಾಗರ ಪಂಚಮಿ ಹತ್ರ ಬಂತಲ್ಲ, ಹಾಲಿರ್ತಾರೆ ಅನ್ಬಿಟ್ಟು ಕಾಡ್ನಾಗಿರೋ ಹಾವುಗಳೆಲ್ಲ ಊರೊಳಗ್ ಬಂದ್ಬಿಟ್ಟಿರ್ತವೆ. ಅಕಸ್ಮಾತ್ ನಿಮ್ಮನೆ ಒಳಗ್ ಬಂದ್ಬಿಟ್ಟಿರ್ತಾರೆ, ನಿಮ್ಮನ್ನ ಕಾಪಾಡ್ಬೇಕಲ್ವಾ? ನಾವ್ ಯಾರು ಶಿವನ ಭಕ್ತರು. ನಮ್ಮ ಮನೆ ಒಳಗೆ ಹಾವು ಬರಕ್ಕೆ ಇಲ್ಲ. ಇನ್ನೆಲ್ಲಾರು ಬೇರೆ ಕಡೆ ಬರ್ಬೋದು. ಹಾವಿಡಿತೀವಿ ಶಿವಭಕ್ತ ಆಡೋಣ. ಒಂಚೂರೇ ಚೂರು ತಿನ್ನು ಕಂದ, ಊಟ ಮಾಡ್ಬಾರ್ದ? ನೀ ಕುಡಿಯಮ್ಮ. ಅಯ್ಯೋ ಅಯ್ಯೋ ಬರುತ್ತೆ ಹಾವು ಬಂದೇ ಬರುತ್ತೆ. ಹೋದ ವರ್ಷ ನಾಗರ ಪಂಚಮಿಲಿ ನೀವು ಹೊತ್ತು ಕಾಲ ಎರ್ದಿದ್ರ? ಇಲ್ಲ ರೀ, ಅವಂಗ್ ಮೈಗೂ ಹುಷಾರಿಲ್ಲ ಅಂತ ಊರ್ಗ್ ಹೋಗಿದ್ದೆ. ನೋಡಿದ್ರ, ನೀವು ಮರುತ್ರು ಹಾವು ಮರ್ತಿಲ್ಲ. ಜ್ಞಾಪಕ ಇಟ್ಕೊಂಡು ನಿಮ್ ಮನೆ ಒಳಗೆ ಅದಕ್ಕೆ 2 ಸೊನ್ನೆ ಸೇರಿಸಿ 500 ರೂಪಾಯಿ. ಏನ್ ಮೊದ್ಲು 500 ರೂಪಾಯಿ ಕೊಟ್ಬಿಡು, ಇಲ್ದೇ ಹೋದ್ರೆ ಮನೆ ಒಳಗೆ ಹಾವು ಸೇರ್ಕೊಂಡ್ಬಿಟ್ಟು ಮನೇನೆ ಹುಟ್ಟ. ಬಾಬು पेटी में डाल रहे बाबू। मेरा राजा जा रहे बाबू। अण्ಣ ಅಣ್ಣ ಮತ್ತೆ ನೀವು ಹಾಲು ಎರೆದು ಬರ್ತು ಹಾವು ಬಂದ್ರೆ ನೀನು ಶಿವನೇ ಹಾವು ಸಿಕ್ತಲ್ಲ. ಅಮ್ಮ ಹೊಟ್ಟೆ ಹಸು ಬಾರೆ ಕಂದ. ಬಾಮ್ಮ. ಅಯ್ಯೋ ಬಂದೆ ಇರಪ್ಪ. ಬಾಮ್ಮ. ಏನಮ್ಮ ಇಷ್ಟೇ ತಂದಿದ್ಯಾ? ಇದನ್ನ ಮೊದಲು ತಿನ್ನು, ಯಾರಾದ್ರೂ ನೋಡಿದ್ರೆ ದಿಷ್ಟಿ ಆದಿತ್ತು. ಬಾಳಾದವಳೆ ಹಿಂಗೆ ಅವ್ರು ಕೇಳದಂಗೆಲ್ಲ ಬೆಳಗ್ಗೆ ಒಂದ್ ರಾಸಿ, ಮಧ್ಯಾಹ್ನ ಒಂದ್ ರಾಸಿ, ಸಂಜೆ ಒಂದ್ ರಾಸಿ ತಿಂಡಿ ಊಟ ಹಾಕಿ ಹಾಕಿ ಅವನ್ನ ದಪ್ಪ ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ ಬಿಡ್ತು ಅನ್ರಿ, ನಿಮ್ದೇ ದೃಷ್ಟಿ ಬೀಳುತ್ತೆ ಮಗುಗೆ. ತಾಯಿ ತಾನ್ ತಿಂದೆ ಇದ್ರು ತನ್ ಮಕ್ಕಳಿಗೆ ತಿನ್ಸಿ ಸಂತೋಷ ಪಡ್ತಾಳೆ. ಸಂತೋಷ ಪಡು. ಈಗಾಗ್ಲೇ ಈ ಬಡ್ಡಿ ರೈತನಿಗೆ 32 ವರ್ಷ ಆಯ್ತು. ಇವನ್ ಸೈಜ್ಗೆ ಯಾವ ಹೆಣ್ಣು ಸಿಗ್ತಾ ಇಲ್ಲ. ನನಗಂತೂ ಇವನ್ ಹೆಣ್ಣು ನೋಡೋಕೋಸ್ಕರ ಊರು ಸುತ್ತಿ ಸುತ್ತಿ ನನ್ ಚಪ್ಪಲಿ ಸವಿತೇವಿನ ಇವನ್ ಒಂದೆಣ್ಣು ಸಿಗ್ಲಿಲ್ಲ. ತಯಾರು ಮಾಡ್ದೋ ನಿಂತಾನೆ, ಬೇಗ ಮದುವೆ ಮಾಡ್ಸು. ಮುಚ್ಚಲೇ ಬಾ. ಅಯ್ಯೋ ನೀನ್ ತಿನ್ನಪ್ಪ. ತಿನ್ನು ತಿಂದು ತಿಂದು ದಪ್ಪಾಯ್ತೀಯ ವಿನ ನಮ್ ವಂಶ ಅಂತೂ ಬೆಳೆಯಕ್ಕಿಲ್ಲ. ಮತ್ತೆ ಮದುವೆ ಮಾಡ್ಸು. ಅಮ್ಮ ಅಪ್ಪನ್ ನೀನಾದ್ರೂ ಹೇಳೆ ನನಗ್ ಮದುವೆ ಮಾಡ್ಸೋದಿಕ್ಕೆ. ನೀನ್ ಸಣ್ಣ ಆಗು ರಾಜ, ನೀನ್ ಸಣ್ಣ ಆದ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀಯ. ಅವಾಗ ನಮ್ ಹಳ್ಳಿ ಹುಡುಗಿರಲ್ಲ ನನ್ನನ್ ಮದ್ವೆ ಆಗು ಅಂತ ಎಲ್ರು ನಿನ್ ಹಿಂದೆನೆ ಬೀಳ್ತಾರೆ. ನನ್ ಚಿನ್ನ ಹಿಂದೆ ಬಿದ್ಬಿಡ್ತಾರೆ. ಅದು ಈ ಜನ್ಮದ ಸಾಧ್ಯನೇ ಇಲ್ಲ. ಯಾಕೋ? ನೀನ್ ಈಗ್ಲಿಂದ ತಿನ್ನೋದ್ ಬಿಡ್ಬೇಕು. ದಿನ ಹೊಲಕ್ ನಡ್ಕೊಂಡ್ ಹೋಗ್ಬೇಕು, ಅಲ್ಲಿ ಗೈಮೆ ಮಾಡ್ಬೇಕು, ಪುನಃ ಹೊಲದಿಂದ ನಡ್ಕೊಂಡ್ ಬರ್ಬೇಕು. ಆಗ ವ್ಯಾಯಾಮ ಆದಂಗ ಆಯ್ತದೆ. ಆಗ ನೀನು ಮುದ್ದಕ್ಕಿಷ್ಟ ಆದಂಗೆ ಚೆನ್ನಾಗಾಯ್ತೀಯ. ಹಂಗಂತೀಯ? ಹಾಗಾದ್ರೆ ಇವತ್ತಿಂದ ನಾನು ಹೊಲಕ್ ನಡ್ಕೊಂಡ್ ಹೋಗಿ ನಡ್ಕೊಂಡ್ ಬಂದ್ಬಿಡ್ತೀನಿ. ಇದೊಂದ್ ಸ್ವಲ್ಪ ಇದೆ ತಿನ್ಕೊಂಡ್ಬಿಡ್ತೀನಿ. ಈಗ್ಲಿಂದ ತಿನ್ನೋದ್ ಬಿಡ್ಬೇಕು ನೀನು. ಅಮ್ಮ ಸಣ್ಣ ಆಗ್ಬೇಕಲ್ಲ ರಾಜ. ಬೇಡಪ್ಪ, ಬಾ ಕೈ ಬಿಡೋರಿ. ಹೋಗು, ಹೋಯ್ತಾ ಇರು.
ಹೋಗಿ ಹೇಳ್ತೀನಿ. ಅಯ್ಯೋ ಸಾಕು ಬುದ್ಧಿ ಇಲ್ಲ, ತಿಂತಾನಂತೆ ತಿಂತಾನೆ. ತಿಂದು 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 ನಮ್ಮನೆ ಎಕ್ಕುಟ್ರಿಸ್ಬಿಟ್ಟ. ಶಿಷ್ಯ ಅಲ್ಲಿ ನೋಡು, ಆ ದಡಿಯ ಬತ್ತಾವನೆ. ತುತ್ತು ಅನ್ನ ತಿನ್ನೋಕೆ ಅವನಿಗೆ ಮದ್ವೆ ಆಗಿಲ್ಲ ಅಂತ ಶಾನೆ ಕೊರಗ್ತಾವನೆ. ನಾನ್ ಹೇಳಿದ್ನಲ್ಲ ಹಂಗ್ ಮಾಡು. ಆಯ್ತು ಗುರು. ಹೊಗಸೆ ನೀರು ನಿಂತ್ಕೊಳ್ಳಿ. ಕುಡಿಯೋಕೆ. ಯಾಕೋ ಆ ಕಡೆ ಹೋಗ್ಬಿಡಿ ನೀವು. ಯಾಕೆ? ಅಲ್ಗೇನಾದ್ರೂ ನೀವ್ ಹೋದ್ರೆ ನಮ್ ಗುರುಗಳಿಗೆ ಅದೃಷ್ಟ ಉಂಟಾಗುತ್ತೆ. ನಿಮ್ ಗುರುಗಳಿಗೆ ಅದೃಷ್ಟ ಹೋಗೋದಕ್ಕೂ ನಾನು ಹೋಗೋದಕ್ಕೂ ಏನ? ಹೋಗಲೇ. ಅಲ್ಲ, ಅವ್ರು ಪುಂಗಿ ಊದ್ತಾ ಇದಾರಲ್ವಾ, ಆ ಶಬ್ದಕ್ಕೆ ಊರಲ್ಲಿರೋ ವಯಸ್ಸಿನ ಹೆಣ್ಮಕ್ಳೆಲ್ಲ ಹಂಗೆ ನಾಗಿಣಿ ತರ ನೃತ್ಯ ಮಾಡ್ಕೊಂಡ್ ಬರ್ತಾರ. ಅದಕ್ಕೆ ಹೌದಾ? ನೀವೆಲ್ರೂ ಸಾಯಂಕಾಲ ಒಳ್ಳೆ ತವಸಿಗೆ ಒಬ್ಬೊಬ್ಬರಿಗೂ 500 ರೂಪಾಯಿ ಕೊಡ್ತೀನಿ, ಸರಿನಾ? ಹೋಗಿ ಹೋಗಿ ಹೋಗಿ. ಆಹಾ, ಈ ಪುಂಗಿಲಿ ಇಷ್ಟೊಂದು ಮಹಿಮೆ ಇದೆಯಾ? ನಾನು ಈ ಪುಂಗಿ ತಗೊಂಡು ಓದಿದ್ರೆ ಊರಲ್ಲಿರೋ ಹುಡುಗಿರೆಲ್ಲ ನನ್ನಿಂದ ಬೀಳ್ತಾರೆ. ಗುರುಜಿ, ಗುರುಗಳೇ. ಯಾರು? ಗುರುಗಳೇ, ನಿಮ್ಮಿಂದ ಒಂದು ಸಹಾಯ ಬೇಕಾಗಿತ್ತು. ನಾನು ಪುಂಗಿ ಊದ್ಕೊಂಡು ಆವಾಡಿಸ್ಕೊಂಡಿರೋನು, ನಾನೇನಪ್ಪ ಸಹಾಯ ಮಾಡ್ಲಿ ನಿನಗೆ? ಅಯ್ಯೋ, ನಿಮ್ ಶಕ್ತಿನ ನಾನು ನೋಡ್ಲಿಲ್ವಾ? ನನ್ ಕಣ್ಣಿಂದ, ನನ್ನ 2 ಕಣ್ಣಿಂದ ನೋಡ್ದೆ ಗುರುಗಳೇ. ಹೌದು ಗುರುಗಳೇ. ಅಯ್ಯೋ ಗುರುಗಳೇ, ಗುರುಗಳೇ, ನನಗೆ ನಿನ್ ಮಕ್ಕ ಚೆನ್ನಾಗಿಲ್ಲ, ಕಪ್ಗಿದ್ಯಾ ದಪ್ಗಿದ್ಯಾ ಅಂತ ಈ ಊರಲ್ಲಿ ಯಾವ ಹುಡುಗಿರು ನಾನು ಒಪ್ತಾ ಇಲ್ಲ. ಅದಕ್ಕೆ ನೀವಿದನ್ ಕೊಟ್ಬಿಟ್ರೆ. ಇದು ಸಾಮಾನ್ಯವಾದ ಪುಂಗಿ ಅಲ್ಲಪ್ಪ. ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ನುಡಿಸ್ತಿದ್ ಕೊಳಲು. ಅವ್ರು ಕೊಳಲು ನುಡಿಸ್ತಾ ಇದ್ರೆ ಗೋಪಿಕಾಸ್ತ್ರೀಯರೆಲ್ಲ ನಾಟ್ಯ ಮಾಡ್ಕೊಂಡು ಹಂಗೆ ಹತ್ರ ಬಂದ್ಬಿಡೋರು. ಅದು ಈಗ ದಪ್ಪ ಆಗ್ಬಿಟ್ಟು ಪುಂಗಿ ಆಗ್ಬಿಟ್ಟೈತೆ. ಇದು ನಮ್ ತಾತನ ಹತ್ರ ಇತ್ತು, ನಮ್ ತಾತನಿಂದ ನಮ್ಮ ಅಪ್ಪನ ಹತ್ರ ಬಂತು, ನಮ್ಮ ಅಪ್ಪನಿಂದ ನನಗ್ ಬಂತು. ನಿಮ್ಮಿಂದ ನನಗೆ ಗೊತ್ತದೆ. ಗುರುಗಳೇ, ನೀವು ಇದನ್ನ ಕೊಟ್ಬಿಟ್ರೆ ನನ್ ಹುಡುಗಿ ಸಿಗ್ತಾಳೆ, ಮದುವೆ ಆಗ್ತಾಳೆ, ಮಕ್ಳಾಗ್ತವೆ, ಮೊಮ್ಮಕ್ಳಾಗ್ತವೆ. ಏನ್ ಬೇಕು ಗುರುಗಳೇ ನಿಮ್ಗೆ? ನಿನಗ್ ಪುಂಗಿ ಫಲ ಸಿಗ್ಬೇಕು ಅಂದ್ರೆ ನೀನ್ ನನ್ಗೆ ಏನಾದ್ರು ಕೊಡ್ಬೇಕು. ಏನ್ ಬೇಕು ಗುರುಗಳೇ? ಈ ಚಿನ್ನ ಚೈನ್ ಕೊಡು. ಈ ಅಷ್ಟೇ ತಾನೆ? ತಗೊಳ್ಳಿ ಗುರುಗಳೇ, ತಗೊಳ್ಳಿ ಗುರುಗಳೇ. ಕೃಷ್ಣ ಕೃಷ್ಣ ತಗೊಳಪ್ಪ, ಒಳ್ಳೇದಾಗ್ಲಿ. ಒಳ್ಳೆ ಬನ್ನೂರು ಕೂರಿ ಆಗಬೇಕು. ಏಯ್, ಇದನ್ನೆಲ್ಲರಲ್ಲಿ ಊದ್ಬಾರ್ದು ಕಣಪ್ಪ. ಮನೆಗ್ ತಗೊಂಡೋಗಿ ಪೂಜೆ ಮಾಡಿ ಪೊಂಗಿ ಊದು 3 ಅಲ್ಲ 6 ಜನ ಹುಡುಗಿರು ನಿನ್ನ ಹತ್ರ ಬರ್ತಾರೆ. ಹೌದಾ ಗುರುಗಳೇ? ಆಯ್ತು ಗುರುಗಳೇ, ಬರ್ಲ ಗುರುಗಳೇ. ಓಟಪ್ಪ, ಒಳ್ಳೇದಾಗ್ಲಿ. ಶಿಷ್ಯ ನೋಡ್ದ ಎಂತ ಅದೃಷ್ಟ ನಮ್ದು. ಚಿನ್ನು ಚೈನು ಕಣೋ. ಅಪ್ಪ ಅಮ್ಮ ಕೂತ್ಕೊಳ್ಳಿ. ಇದೇನ್ಲ ಆವಿಡಿಯ ಪುಂಗಿ ತಂದ್ಬಿಟ್ಟಿದ್ಯಾ? ಇದು ಆವಿಡಿಯ ಪುಂಗಿ ಅಲ್ಲಪ್ಪ, ಹುಡುಗಿರ್ನ ಮೋಡಿ ಮಾಡೋ ಪುಂಗಿ. ಈ ಕೃಷ್ಣನ್ ಕೈಲಿ ಯಾವಾಗ್ಲೂ ಕೊಳ್ಳಿರುತ್ತಲ್ಲ, ಅದೇ ತರ ಇದು ಯಾವಾಗ್ಲೂ ನನ್ ಕೈಲಿ ಇರುತ್ತೆ. ಇದನ್ನ ಊದ್ತಾ ಇದ್ರೆ ನಾಗಲೋಕದಿಂದ, ಚಂದ್ರಲೋಕದಿಂದ, ಇಂದ್ರಲೋಕದಿಂದ, ಆಕಾಶದಿಂದ, ಭೂಮಿಯಿಂದ ಹುಡುಗಿರು ರಪರಪರಪರ ಬರ್ತಾ ಇರ್ತಾರಪ್ಪ. ಹೌದಮ್ಮ. ಹಾಗಾದ್ರೆ ಇದನ್ನ ತಗೊಂಡ್ ಬೇಗ ಊದೋ. ಮೊದ್ಲು ನಾನು ಹೇಳಿ ನೋಡೋ, ನಾನು ಊದಕ್ಕಿಂತ ಮುಂಚೆ ಒಂದ್ ಷರತ್ತು. ನೀವಿಬ್ರು ರಾಮ ಸೀತೆ ತರ ಗಪ್ ಚೊಪ್ ಅಂತ ಅಲ್ಲಾಡಿದ್ರೆ ಕೂತ್ಕೋಬೇಕು. ಆಯ್ತಪ್ಪ. ರೀ, ನೀವೇನಾದ್ರು ಬಾಯ್ ಬಿಟ್ರೆ ಕತೆ ಅಷ್ಟೇ. ಅಲ್ಲಾಡಿದ್ರೆ, ನೀವೇನಾದ್ರು ಅಲ್ಲಾಡಿದ್ರೆ ಬಾಗ್ಲಲ್ಲಿ ಬರೋ ಹುಡುಗಿ ಹಂಗೆ ಹೊಂಟಾಗ್ಬಿಡ್ತಾರೆ. ಸೈಲೆಂಟ್ ಆಗಿ ಕುತ್ಕೊಬೇಕು. ಬೆಂಕಿ ಪೂಜೆ ಮಾಡ್ತಾ ಇದೀನಿ, ನಾನು ಹೇಳಿದ ಜ್ಞಾಪಕ ಇದೆಯಲ್ಲ, ಗಪ್ ಚೊಪ್. ಇಲ್ಲ ಅಂದ್ರೆ ಹುಡುಗಿರು ಹಂಗೆ ವಾಪಸ್. ಓದ್ತಾ ಇದೀನಿ. ಬೇಡಕ್ಕಂತ ಊದ್ತಾ ಇರು.